ಇವತ್ತು ವಿಜಯ್ ಅವರ ಪಾಲಿಗೆ ನಿರ್ಣಾಯಕ ದಿನ. ಆದರೆ ಮತ್ತೊಂದು ಕಡೆಯಲ್ಲಿ ಯಾರು ಊಹೆ ಮಾಡದಿರುವಂತಹ ಮೈತ್ರಿ ತಮಿಳುನಾಡಿನಲ್ಲಿ ಉದ್ಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ವಿಜಯ್ ವಿರುದ್ಧ ಬಿಜೆಪಿ, ಎಐಎಡಿಎಂಕೆ, ಡಿಎಂಕೆ ಈ ಮೂರು ಪಕ್ಷಗಳು ಒಂದಾಗ್ತಿದೆಯಾ? ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡೋಕೆ ಈ ಮಹಾಮೈತ್ರಿ ಆಗುತ್ತಾ ಹಾಗಿದ್ರೆ? ಯಾಕೆಂದ್ರೆ ಸ್ಟಾಲಿನ್ ಅವರ ಒಂದು ಭಾಷಣ, ಶಾಸಕರ ಸಭೆಯಲ್ಲಿ ನೀಡಿರುವಂಥ ಹೇಳಿಕೆ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಪಕ್ಷಕ್ಕಾಗಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಆ ನಿರ್ಧಾರಗಳಿಗೆ ನಿಮ್ಮ ಬೆಂಬಲ ಬೇಕು ಅಂತ ಶಾಸಕರ ಬಳಿ ಅವರು ಕೇಳಿದ್ದಾರೆ. ಅವರಿಗೆ ಫ್ರೀ ಹ್ಯಾಂಡನ್ನು ಶಾಸಕರು ಕೊಟ್ಟಿದ್ದಾರೆ, ಅದು ಬೇರೆ ವಿಷಯ. ಬಟ್ ಆ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ಯಾಕೆ? ಪಕ್ಷಕ್ಕಾಗಿ ಕೆಲ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತಂದರೆ ಇದು ಮೈತ್ರಿ ಬಗ್ಗೆ ಇವರೇನಾದರೂ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರಾ ಗೊತ್ತಿಲ್ಲ. ಯಾಕಂದರೆ ರಾಜಕೀಯದಲ್ಲಿ ಯಾವುದನ್ನೂ ಕೂಡ ಅಲ್ಲಗೆಳೆಯೋ ಹಾಗಿಲ್ಲ, ರೂಲ್ ಔಟ್ ಮಾಡೋ ಹಾಗಿಲ್ಲ. ಸೊ ಎಲ್ಲೋ ಒಂದು ಕಡೆ ತಮಿಳುನಾಡಿನ ಜನತೆಯೇ ಊಹೆ ಕೂಡ ಮಾಡ್ಕೊಳ್ದಿರುವಂಥ ಮೈತ್ರಿ ತಮಿಳುನಾಡಿನಲ್ಲಿ ಉದಯಿಸುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಜಿದ್ದಿನ ಪೈಪೋಟಿ ಡಿಎಂಕೆ ವರ್ಸಸ್ ಎಐಎಡಿಎಂಕೆ. ಸೊ ಈ ಒಂದು ಮೈತ್ರಿ ಆಗುತ್ತಾ ಅನ್ನುವಂಥ ಒಂದು ಕುತೂಹಲ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.